ಕಿರಣ, ಆ 22 ನಂಬರ್ ಸ್ಪ್ಯಾನರ್ ಕೊಡು. ಇವತ್ತು ಬೇಗ ಕೆಲಸ ಮಾಡಿ ಮುಗಿಸಿಲ್ಲ ಅಂತಂದರೆ ಓನರ್ ಬಂದು ತಲೆ ಮೇಲೆ ಕೂತ್ಕೋತಾನೆ. ಓನರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಜಯ. ತಗೋ, ಇವತ್ತು ಎಲ್ಲ ಕೆಲಸ ಬೇಗ ಮುಗಿಸ್ಕೊಳ್ಳೋಣ. ಹಾಂ, ಅಲ್ಲ, ನೀನು ಕೆಲ್ಸಕ್ಕೆ ಸೇರಿ ಇನ್ನೂ 1 ವಾರ ಆಗಿಲ್ಲ, ಆಲ್ರೆಡಿ ಆ ಓನರ್ ಬಗ್ಗೆ ಮಾತಾಡ್ತಿದ್ಯಾ? ಆ ಓನರ್ ಹೇಗೆ ಅಂತ ನನಗೆ ಗೊತ್ತಿದೆ. ನೀನು ಬೇಗ ಕೆಲಸ ಮಾಡೋದು ಕಲಿ. ಇವಾಗ ಆ ಕೆಲಸ ಬಿಟ್ಟು ಫಸ್ಟ್ ಹೋಗಿ ಆ ಇಂಡಿಕನ್ ರೆಡಿ ಮಾಡು. ಏನಾಗಿದೆ ಜಯ? ಕಾರ್ ಏನಾದ್ರು ರಿಪೇರಿನಾ? ನೀನು ಇಲ್ಲೇ ಇರು, ನಾನು ನೋಡ್ಕೊಂಬರ್ತೀನಿ. ಏನು ಸರ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಸಡನ್ನಾಗಿ ಸ್ಟಾಪ್ ಆಯಿತು ಇಂಜಿನು. ಯಾಕೆ ಅಂತ ಗೊತ್ತಿಲ್ಲ. ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಓಕೆ, ಸರಿ ಸರ್, ನಾವು ಲಕ್ಸುರಿ ಕಾರ್ನ ರಿಪೇರಿ ಮಾಡಲ್ಲ. ಬೇಕಿದ್ರೆ ಕಾರ್ ಒಳಗಡೆ ಹಾಕಿ ಒಂದ್ಸಲ ಏನಾಗಿದೆ ಚೆಕ್ ಮಾಡಿ ನೋಡಿ ಹೇಳ್ತೀನಿ. ಸರಿ, ನೋಡ್ತೀರಾ? ಕಿರಣ, ಒಂದ್ಸಲ ಪೂರ್ತಿ ಚೆಕಪ್ ಮಾಡೋ. ನಮ್ಮ ಕೈಲಿ ರಿಪೇರಿ ಮಾಡೋಕ್ಕಾಗುತ್ತೋ ಇಲ್ವೋ ನೋಡೋಣ. ಏನಪ್ಪ ನೀವು ಮಾಡ್ತಿರೋ ಕೆಲಸ ಎಲ್ಲ ತೃಪ್ತಿ ಕೊಡ್ತಾ ಇದೆಯಾ? ಅಷ್ಟೇನಿಲ್ಲ ಸರ್, ನಮ್ಗೆ ಗೊತ್ತಿರೋದು ಇದೊಂದೇ ಕೆಲಸ, ಅದನ್ನೇ ನಂಬ್ಕೊಂಡಿದ್ದೀವಿ. ಅಲ್ಲಪ್ಪ, ಇದನ್ನೇ ನಂಬ್ಕೊಂಡಿದ್ದೀನಿ ಅಂತೀಯಲ್ಲ, ಮುಂದೆ ಜೀವನ ಹೇಗೆ ಮಾಡ್ತೀಯಾ? ಇವತ್ತು ದೊಡ್ಡ ದೊಡ್ಡ ಸರ್ವಿಸ್ ಸೆಂಟರ್ಗಳಿವೆ. ಅಲ್ಲಿ ರೋಬೋಟ್ಸ್ ಅಂತ ಮಿಷಿನ್ಸ್ ಇರ್ತವೆ. ಅದನ್ನು ಆಪ್ರೇಟ್ ಮಾಡೋದಕ್ಕೆ ಟ್ರೈನಿಂಗ್ ಬೇರೆ ಕೊಡ್ತಾರೆ. ಅವಾಗ ನಿಮಗೆಲ್ಲಿ ಕೆಲಸ? ನೋಡು, ನನ್ನ ಹತ್ರ ಮೊದಲು ಮಾರುತಿ ಕಾರ್ ಇತ್ತು, ಇವತ್ತು ಈ ಕಾರಿದೆ. ಜಗತ್ತಲ್ಲೆಲ್ಲ ಬದಲಾಗ್ತಾ ಹೋಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಆಗಲ್ಲ. ನಾವು ಬದಲಾಗಲಿಲ್ಲ ಅಂದರೆ ನಮಗೆ ಬೆಲೆನೇ ಇರಲ್ಲ. ನೀವು ಲಕ್ಸುರಿ ಕಾರ್ನ ಓಡಿಸಿ ರಿಪೇರಿ ಮಾಡೋದು ಕಲೀಲಿಲ್ಲ ಅಂದರೆ ಯಾರು ತೊಗೊಂಡು ಬರ್ತಾರೆ ನಿಮ್ಮ ಹತ್ರ ಕಾರ್ನ? ನೀವು ಹೇಳಿದ್ದು ನಂಗೆ ಅರ್ಥ ಆಯ್ತು ಸರ್. ನಿಮ್ಮ ಕಾರ್ ಒಂಥರ ಸ್ಪೆಷಲ್ ಕೇಸ್. ನಮಗೆ ಇವತ್ತು ಬಿಟ್ಟೋಗಿರಿ, ರೆಡಿ ಮಾಡಿ ನಾಳೆ ಕೊಡ್ತೀವಿ. ಹೌದಾ? ಈ ಕಾರ್ನ ಹೆಂಗಾದರೂ ರೆಡಿ ಮಾಡಿ, ಲಕ್ಸುರಿ ಅಂದರೆ ಹೆಂಗಿರುತ್ತೆ ಅಂತ ನೋಡಲೇಬೇಕಲ್ಲ. ಜಯ, ನನ್ನ ಕೆಲಸ ಎಲ್ಲ ಮುಗೀತು, ನಾ ಹೊರಡ್ತೀನಿ. ಸರಿ, ಹೋಗ್ಬಾ. ಜಗತ್ತಲ್ಲೆಲ್ಲ ಬದಲಾಗ್ತಾ ಹೋಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಆಗಲ್ಲ. ನಾವು ಬದಲಾಗಲಿಲ್ಲ ಅಂದರೆ ನಮಗೆ ಬೆಲೆನೇ ಇರಲ್ಲ. ನೀವು ಲಕ್ಸುರಿ ಕಾರ್ನ ಓಡಿಸಿ ರಿಪೇರಿ ಮಾಡೋದು ಕಲೀಲಿಲ್ಲ ಅಂದರೆ ಯಾರು ತೊಗೊಂಡು ಬರ್ತಾರೆ ನಿಮ್ಮ ಹತ್ರ ಕಾರ್ನ? ಈ ಕಾರ್ನ ಹೆಂಗಾದರೂ ರೆಡಿ ಮಾಡ್ಕೊಂಡು ಓಡಿಸಿ ಇದ್ರ ಅನುಭವ ಪಡ್ಕೊಳ್ಳೇಬೇಕು. ಸದ್ಯ ಸ್ಟಾರ್ಟ್ ಆಗೋಯ್ತು. ಇಷ್ಟು ದಿನ ಯಾಕೆ ನಾನು ಲಕ್ಸುರಿ ಕಾರ್ ಓಡಿಸ್ಬೇಕು ಅನ್ನಿಸ್ಲಿಲ್ಲ, ಯಾಕೆ ರಿಪೇರಿ ಮಾಡ್ಬೇಕು ಅನ್ನಿಸ್ಲಿಲ್ಲ. ಏನಾದರೂ ಸರಿ, ಈ ಲಕ್ಸುರಿ ಕಾರ್ ಹೇಗಿರುತ್ತೆ ಅಂತ ನೋಡೇ ನೋಡಿ.
ವಾವ್. ಏನಿಲ್ಲ ಸರ್, ಕಾರ್ಬೋನೇಟರ್ ಪ್ರಾಬ್ಲಮ್ ಆಗಿತ್ತು. ಪೆಟ್ರೋಲ್ ಸರಿಗೆ ಸ್ಪ್ರೇ ಆಗ್ತಾ ಇರಲಿಲ್ಲ. ಫಿಕ್ಸ್ ಮಾಡಿದ್ದೀನಿ, ರೆಡಿಯಾಗಿದೆ, ನೀವು ತೊಗೊಂಡೋಗ್ಬೋದು. ಏನು ಮುಖ ನೋಡ್ತಾ ಇದೀಯಾ? ಕಮಾನ್ ಬಾಸ್, ಬೇಜಾನ್ ಕೆಲಸ ಇದೆ ಮಾಡೋಕ್ಕೆ, ಎಲ್ಲನೂ ಮುಗಿಸ್ಬೇಕು. ನಾನು ಬೆಳಿಗ್ಗಿಂದ ನೋಡ್ತಾನೆ ಇದ್ದೀನಿ, ಏನೋ ಡಿಫ್ರೆಂಟಾಗಿ ಆಡ್ತಿದ್ಯಾ, ಏನಾಯ್ತು? ನಾನಾ? ಇಲ್ವಲ್ಲ, ಚೆನ್ನಾಗೇ ಇದ್ದೀನಿ. ನೆನ್ನೆ ಆಡಿ ಕಾರ್ನ ರಿಪೇರಿನೇ ಮಾಡೋಕ್ಕಾಗಿರಲಿಲ್ಲ, ಅದು ಯಾವಾಗ ರೆಡಿ ಮಾಡಿದೆ? ಓ ಅದಾ, ಅದೊಂದು ದೊಡ್ಡ ವಿಷಯ. ಸರಿ, ನೀನು ರೆಡಿಯಾಗು, ಇವತ್ತು ನಾನೇ ಹೆಂಗೆ ಊಟ ಕೊಡಿಸ್ತೀನಿ, ಹೋಗ್ತಾ ಎಲ್ಲ ಹೇಳ್ತೀನಿ. ನೆನ್ನೆ ಆಡಿಕರ್ ಓನರ್ ಬಂದಿದ್ನಲ್ಲ, ಅವ್ನು ಹೇಳಿದ ಮಾತುಗಳೆಲ್ಲ ಕೇಳಿ ನಂಗೆ ತಲೆ ಹುಳ ಬಿಟ್ಟಂಗೆ ಆಗೋಯ್ತು. ಹೇಗಾದರೂ ಮಾಡಿ ಈ ಕಾರ್ನ ರಿಪೇರಿ ಮಾಡಿ ಓಡಿಸ್ಬೇಕು ಅನ್ನಿಸ್ತು. ಬ್ಯಾಟ್ರಿ ಪ್ಲಗ್ ಕಳ್ಕೊಂಡಿತ್ತು, ಫಿಕ್ಸ್ ಮಾಡಿದೆ, ಸ್ಟಾರ್ಟ್ ಆಗೋಯ್ತು. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ಆ ಕಾರ್ನ ತಗೊಂಡು ರಾತ್ರಿ ಎಲ್ಲ ಫುಲ್ ರೌಂಡ್ ಹೋದೆ. ಅಂಥ ಕಾರ್ನ ನಾನು ಲೈಫಲ್ಲಿ ಓಡಿಸಿರ್ಲಿಲ್ಲ. ಆಮೇಲೆ ಅನಿಸ್ತು ನನಗೆ, ದುಡ್ಡಿರೋರೆಲ್ಲ ಯಾಕೆ ಲಕ್ಸುರಿ ಕಾರ್ ತಗೋತಾರೆ ಅಂತ. ಏನು ಸೀಟು, ಏನು ಹ್ಯಾಂಡ್ ರೆಸ್ಟು, ಎಷ್ಟು ಕಂಫರ್ಟಬಲ್ ಆಗಿತ್ತು ಗೊತ್ತಾ? ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಯಾವುದೋ ಬೇರೆ ಲೋಕಕ್ಕೆ ಹೋಗಿ ಬಂದಂಗೆ ಇದೆಯಾ? ನನ್ನೂ ಒಂದ್ಸಲ ಅಂತ ಕಾರಲ್ಲಿ ಕರ್ಕೊಂಡೋಗು. ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಕಿರಣ. ಅದಕ್ಕೂ ಮುಂಚೆ ಕಾರ್ ರಿಪೇರಿ ಮಾಡೋದು ಕಲಿ ನೀನು. ನೆನ್ನೆ ನೀನೇ ಬ್ಯಾಟ್ರಿ ಫಿಕ್ಸ್ ಮಾಡಿದಿದ್ರೆ ನೀನೇ ಓಡಿಸ್ಕೊಂಡು ಹೋಗೋದಿತ್ತಾ? ದಮ್ಮೊಡಿತ್ಯಾ? ಇಲ್ಲಪ್ಪ, ಅದಂದ್ರೇ ಆಗಲ್ಲ. ಅದು ಒಳ್ಳೇದೇ, ದಮ್ಮೊಡಿದೇವ್ರವ್ರು ಕಂಡ್ರೆ ನನಗೂ ತುಂಬ ಇಷ್ಟನೇ. ನನ್ನ ಎದೆಯಲ್ಲಿ ತುಂಬ ಭಾರ ಅನ್ನಿಸ್ತಾ ಇದೆ. ಅದಕ್ಕೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಕಾಡ್ತಿದೆ ನಿನ್ನ? ನಿನ್ನೆಯಿಂದ ಫುಲ್ ಮೆಂಟಲಿ ಆಫ್ ಆಗಿದೆಯಾ? ಅದು ಆ ಕಾರ್ ಕಿರಣ. ಮೊನ್ನೆ ಆ ಕಾರ್ ಓಡಿಸ್ದಾಗಿಂದ ಅದೇ ಕಾಡ್ತಿದೆ ನನಗೆ. ಈ ಶ್ರೀಮಂತರುಗಳೆಲ್ಲ ಅಷ್ಟೊಂದು ಕಾಸು ಕೊಟ್ಟು ದುಡ್ಕೊಂಡು ಕಾರ್ ತಗೋತಾರೆ, ಆದರೆ ಅವ್ರಿಗೆಲ್ಲ ನಮ್ಮ ಥರ ಅನುಭವಿಸೋಕೆ ಬರಲ್ಲ ಅಲ್ಲ. ಅದೇನು ಪರ್ಫ್ಯೂಮ್ ಕದ್ದಿದ್ಯಾ ಕಾರ್ದು? ಇದೆಲ್ಲ ಕಳೆದೋಗಿದೆ ಅಂತ ಶ್ರೀಮಂತರಿಗೆ ಗೊತ್ತೂ ಆಗೋದಿಲ್ಲ. ನಿನಗೆ ಇಂಥ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತಾ? ಆ ಕಾರ್ ಓಡಿಸ್ದಾಗಿಂದ ಎಲ್ಲನೂ ಇಷ್ಟ ಆಗೋಕ್ಕೆ ಶುರುವಾಗೋಗಿದೆ. ಆ ಕಾರಲ್ಲಿ ಹೋಗ್ತಾ ಇದ್ದರೆ ಒಳ್ಳೆ ಮೈಸೂರು ಅಂಬಾರಿ ಮೇಲೆ ಹೋದಂಗೆ ಫೀಲ್ ಆಗ್ತಾಯಿತ್ತು. ಅದೆಷ್ಟು AC ವೆಂಟ್ಸ್ಗಳಂತೀಯ, ಅದೆಷ್ಟು ಸ್ಟೀರಿಯೋ ಸಿಸ್ಟಮ್ಸ್ಗಳಂತೀಯ, ಅದೆಲ್ಲದಕ್ಕಿಂತ ಇಂಜಿನ್ ಟಾಪ್ ಗೇರಲ್ಲಿ ಎಷ್ಟು ಸ್ಮೂತಾಗಿ ಹೋಗ್ತಿತ್ತು ಗೊತ್ತಾ? ನನಗೆ ಇವಾಗ ಅರ್ಥ ಆಯಿತು, ಅದೊಂಥರ ಎಕ್ಸ್ಟ್ರಾರ್ಡಿನರಿ ಫೀಲಿಂಗೇ ಬಿಡು. ಬಟ್ ರಿಯಾಲಿಟಿ ಏನು ಗೊತ್ತಾ? ನಾವಿನ್ನು ಗ್ಯಾರೇಜಲ್ಲಿ ಅದೇ ಗ್ರೀಸ್ ಮೆತ್ಕೊಂಡು ಬಿಸಿಯಾಗಿರೋ ಇಂಜಿನಲ್ಲಿ ಕೈ ಸುಟ್ಕೊಂಡು ಸಾಧಾರಣವಾಗಿರ್ಬೇಕಾಗಿರೋ ನಮ್ಮ ಜೀವನನ ಅಸಾಧಾರಣವಾಗಿ ಮಾಡ್ಕೋತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ನೀನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡ. ನೀನೊಬ್ಬ ಟ್ಯಾಲೆಂಟೆಡ್ ಮೆಕ್ಯಾನಿಕ್ಕು. ನಿನ್ನ ಹತ್ರ ನಾನು ಕೆಲಸ ಕಲಿತಾ ಇದ್ದೀನಿ. ನಮ್ಮ ಹತ್ರ 1 ಕೋಟಿ ರೂಪಾಯಿ ಕಾರ್ ತಗೊಳಕ್ಕಾಗದಿರೇನಂತೆ?
ಅದೇ ಥರ ಕಾರು ಗ್ಯಾರೇಜ್ ರಿಪೇರಿಂಗ್ ಮತ್ತೆ ಬಂದೇ ಬರುತ್ತೆ. ಅದನ್ನ ನಿಲ್ಸ್ಕೊಂಡು ನಂದೇ ಕಾರ್ ಅನ್ನೋ ಥರ ರಾತ್ರಿ ಎಲ್ಲ ಸುತ್ತಾಡ್ಬೋದು ಅಂತ ಕಾರ್ ಬಂದೇ ಬರುತ್ತೆ. ಹೇಳಿ ಸರಿ ಕಿರಣ. ಜಯ, ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂತ. ಸರ್, ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇತ್ತು. ನಾನು ಬೇರೆ ಅರ್ಜೆಂಟಾಗೆಲ್ಲ ಹೋಗಬೇಕು. ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ಕೊಡ್ತೀನಿ. BMW ಸರ್, ನಾವು ಲಕ್ಸುರಿ ಕಾರೆಲ್ಲ ರಿಪೇರಿ ಮಾಡಲ್ಲ. ಇನ್ಸ್ಪೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ತುಂಬ ಅರ್ಜೆಂಟಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಮ್ಮದೇ ಯಾವುದಾದ್ರೂ ಕಾರಿದೆ, ಅದನ್ನೇ ತೊಗೊಂಡೋಗ್ತೀರಾ? ಹೌದಾ? ಬೇಡ ಬಿಡಿ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಮತ್ತೆ ಕಾರ್ ಎಷ್ಟೊತ್ತಿಗೆ ರೆಡಿ ಆಗುತ್ತೆ? ನಾನು ಬೇರೆ ಅರ್ಜೆಂಟಾಗೆಲ್ಲ ಹೋಗ್ಬೇಕಲ್ಲ. ಹೌದಾ? ನಿಮ್ಮ ಕಾರು ಸ್ವಲ್ಪ ಸ್ಪೆಷಲ್ ಕೇಸ್ ನಮಗೆ. ಇವತ್ತು ರಾತ್ರಿ ಇಲ್ಲೇ ಬಿಟ್ಟೋಗಿರಿ, ಬೆಳಗ್ಗೆ ಆದಮೇಲೆ ಬನ್ನಿ, ರೆಡಿ ಮಾಡಿ ಇಟ್ಟಿರ್ತೀನಿ. ಸರಿ ಆಯಿತು, ಆದಷ್ಟು ಬೇಗ ರೆಡಿ ಮಾಡಿಕೊಡಿ. ಸರಿ ಸರ್. ಹುಷಾರಾಗಿ ಹೋಗು. ನೀನು ಆಸೆ ಹಂಗೇನೆ ಲಕ್ಸುರಿ ಕಾರ್ ಮತ್ತೆ ಸಿಕ್ಕಿದೆ. ಕಿರಣ, ಇವತ್ತು ರಾತ್ರಿ ಪೂರ್ತಿ ನಾನು ಮತ್ತು ಈ ಕಾರ್ ಅಷ್ಟೇ. ನೀನು ಆರಾಮ್ಸೆ ಮನೆಗೆ ಹೋಗು. ಯಾರೋ ಒಬ್ಬ BMW ಕಾರ್ನ ಕಳ್ತನ ಮಾಡಿ ಹೈ ಸ್ಪೀಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಗಾಡಿ ನಂಬರ್ KA01 MP 5005. ನೀವೊಂದು ಸ್ವಲ್ಪ ಬೇಗ ಬಂದು ಅವನನ್ನು ಹಿಡಿಬೇಕು ಅನ್ಸುತ್ತೆ. ಹೌದಾ? ಯಾವ ರೋಡಲ್ಲಿ ಹೋಗ್ತಿದ್ದಾನೆ?
ಸಾಯಿ ಗ್ಯಾರೇಜ್ ಹತ್ರ ಇರೋ ಮೈಸೂರು ರಿಂಗ್ ರೋಡ್. ಈಗಲೇ ಗರಣಕ್ಕೆ ಕಳಿಸ್ತೀವಿ. ನಿಮ್ಮ ಹೆಸರು? ನನಗೆ ಸ್ಪ್ಯಾನರ್ ಹಿಡಿಯಕ್ಕೆ ಬರಲ್ಲ ಅಂತಾನೆ.